ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಅಭ್ಯಾಸ. ಈ ಕೆಳಗಿನ ಕ್ರಿಯೆ ಕುರಿತು ಹೇಳಿಕೆಗಳಲ್ಲಿ ಯಾವುವು ತಪ್ಪಾಗಿವೆ? ಇಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಬೇಕು. 2PbO plus C gives 2Pb plus CO2. ಸೀಸ ಅಪಕರ್ಷಣೆಗೊಂಡಿದೆ, ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣೆಗೊಂಡಿದೆ. ಇವು ತಪ್ಪಾದ ಹೇಳಿಕೆಗಳು. ಅದರಿಂದ ಉತ್ತರ A and B. Fe2O3 plus 2Al gives Al2O3 plus 2Fe. ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ. ಇದು ಸ್ಥಾನಪಲ್ಲಟ ಕ್ರಿಯೆ. ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋಯಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ? ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತವೆ. Fe plus 2HCl gives FeCl2 plus H2. H2 ಅಂದರೆ ಹೈಡ್ರೋಜನ್, FeCl2 ಅಂದರೆ ಕಬ್ಬಿಣದ ಕ್ಲೋರೈಡ್, ಫೆರಿಕ್ ಕ್ಲೋರೈಡ್. ಇವು ಉಂಟಾಗುತ್ತವೆ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು? ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿರುವ ಧಾತು ಅಥವಾ ಸಂಯುಕ್ತಗಳ ರಾಶಿ ಮತ್ತು ಆವೇಶ ಸಮನಾಗಿರುವ ಸಮೀಕರಣವೇ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು. ಆದ್ದರಿಂದ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು. ಈ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ಪರಿವರ್ತಿಸಿ ಮತ್ತು ನಂತರ ಅವುಗಳನ್ನು ಸರಿದೂಗಿಸಿ. ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗುತ್ತದೆ. ಇಲ್ಲಿ ಹೈಡ್ರೋಜನ್ ಅಂದರೆ H2 ಬರೀರಿ, ನೈಟ್ರೋಜನ್ ಅಂದರೆ N2 ಬರೀರಿ, ಅಮೋನಿಯಾ ಅಂದರೆ NH3 ಬರೀರಿ. ನಂತರ ಅವುಗಳನ್ನು ಸರಿದೂಗಿಸಿ. 3H2 plus N2 gives 2NH3. ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟುಮಾಡುತ್ತದೆ. ಹೈಡ್ರೋಜನ್ ಸಲ್ಫೈಡ್ ಅಂದರೆ H2S. ಗಾಳಿಯಲ್ಲಿ ಉರಿದಿದೆ ಅಂದರೆ ಆಕ್ಸಿಜನ್ ಇದೆ ಗಾಳಿಲಿ, O2. ಸಲ್ಫರ್ ಡೈಆಕ್ಸೈಡ್ ಉಂಟು ಮಾಡುತ್ತದೆ ಅಂದರೆ ಸಲ್ಫರ್ ಡೈಆಕ್ಸೈಡ್ ಅಂದರೆ SO2. ಇಲ್ಲಿ H2O ನೀರು ಒಂದು ಉಪ ಉತ್ಪನ್ನ. ಇದನ್ನು ಸರಿದೂಗಿಸಿದಾಗ 2H2S plus 3O2 gives 2SO2 plus 2H2O. ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಉಂಟುಮಾಡುತ್ತದೆ. ಬೇರಿಯಂ ಕ್ಲೋರೈಡ್ ಅಂದರೆ BaCl2, ಅಲ್ಯೂಮಿನಿಯಂ ಸಲ್ಫೇಟ್ Al2SO4 ಥ್ರೈಸ್. ಅಲ್ಯೂಮಿನಿಯಂ ಕ್ಲೋರೈಡ್ ಉಂಟಾಗಿದೆ, AlCl3. ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಕೂಡ ಉಂಟಾಗಿದೆ, BaSO4. ಸರಿದೂಗಿಸಿದಾಗ 3BaCl2 plus Al2SO4 ಥ್ರೈಸ್ gives 2AlCl3 plus 3BaSO4. ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡುತ್ತದೆ. ಪೊಟ್ಯಾಸಿಯಂ ಲೋಹ ಅಂದರೆ K, ನೀರಿನೊಂದಿಗೆ ವರ್ತಿಸಿದೆ ನೀರು H2O. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಂದರೆ KOH, ಹೈಡ್ರೋಜನ್ ಅನಿಲ H2. ಸರಿದೂಗಿಸಿದಾಗ 2K plus 2H2O gives 2KOH plus H2. ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವಾಗ ಬಲಭಾಗದಲ್ಲಿ ಎಷ್ಟಿರುತ್ತದೆ ಎಡಭಾಗದಲ್ಲೂ ಅಷ್ಟೇ ಇರಬೇಕು. ಬಲಭಾಗದಲ್ಲಿ ಹೈಡ್ರೋಜನ್ 2 ಇದ್ರೆ ಎಡಭಾಗದಲ್ಲಿ ಹೈಡ್ರೋಜನ್ 2 ಇರಬೇಕು. ಬಲಭಾಗದಲ್ಲಿ ಆಕ್ಸಿಜನ್ 6 ಇದ್ರೆ ಎಡಭಾಗದಲ್ಲಿ 6 ಇರಬೇಕು. ಉತ್ತರಗಳು: 2HNO3 plus 2CaOH twice gives 2CaNO3 twice plus 2H2O. 6NaOH plus 3H2SO4 gives 3Na2SO4 plus 6H2O. NaCl plus AgNO3 gives AgCl plus NaNO3. BaCl2 plus H2SO4 gives BaSO4 plus 2HCl. ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ CaOH ಟ್ವೈಸ್. ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ CaCO3. ನೀರು ಅಂದರೆ H2O. ಸರಿದೂಗಿಸಿದರೆ 2CaOH ಟ್ವೈಸ್ ಪ್ಲಸ್ 2CO2 gives 2CaCO3 ಪ್ಲಸ್ 2H2O. ಸತು ಅಂದರೆ Zn. ಬೆಳ್ಳಿಯ ನೈಟ್ರೈಟ್ AgNO3.
ಸತುವಿನ ನೈಟ್ರೇಟ್ ZnNO3 ಟ್ವೈಸ್ ಬೆಳ್ಳಿ Ag. ಸರಿದೂಗಿಸಿದಾಗ Zn ಪ್ಲಸ್ 2AgNO3 gives ZnNO3 ಟ್ವೈಸ್ ಪ್ಲಸ್ 2Ag. ಅಲ್ಯೂಮಿನಿಯಂ Al, ತಾಮ್ರದ ಕ್ಲೋರೈಡ್ CuCl2, ಅಲ್ಯೂಮಿನಿಯಂ ಕ್ಲೋರೈಡ್ AlCl3, ತಾಮ್ರ Cu. ಸರಿದೂಗಿಸಿದಾಗ 2Al ಪ್ಲಸ್ 3CuCl2 gives 2AlCl3 ಪ್ಲಸ್ 3Cu. ಬೇರಿಯಂ ಕ್ಲೋರೈಡ್ BaCl2, ಪೊಟ್ಯಾಸಿಯಂ ಸಲ್ಫೈಡ್ K2SO4, ಬೇರಿಯಂ ಸಲ್ಫೈಡ್ BaSO4, ಪೊಟ್ಯಾಸಿಯಂ ಕ್ಲೋರೈಡ್ KCl. ಸರಿದೂಗಿಸಿದಾಗ BaCl2 ಪ್ಲಸ್ K2SO4 gives BaSO4 ಪ್ಲಸ್ 2KCl. ಈ ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಮತ್ತು ಪ್ರತಿಯೊಂದು ಕ್ರಿಯೆಯ ವಿಧವನ್ನು ಗುರುತಿಸಿ. ಪೊಟ್ಯಾಸಿಯಂ ಬ್ರೋಮೈಡ್ KBr, ಬೇರಿಯಂ ಅಯೋಡೈಡ್ BaL2, ಪೊಟ್ಯಾಸಿಯಂ ಅಯೋಡೈಡ್ Kl, ಬೇರಿಯಂ ಬ್ರೋಮೈಡ್ BaBr2. ಸರಿದೂಗಿಸಿದಾಗ 2KBr ಪ್ಲಸ್ BaL2 gives 2Kl ಪ್ಲಸ್ BaBr2. ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಸತುವಿನ ಕಾರ್ಬೋನೇಟ್ ZnCO3, ಸತುವಿನ ಆಕ್ಸೈಡ್ ZnO, ಕಾರ್ಬನ್ ಡೈಆಕ್ಸೈಡ್ CO2. ಸರಿದೂಗಿಸಿದ್ದು ZnCO3 gives ZnO ಪ್ಲಸ್ CO2. ಇದು ವಿಭಜನ ಕ್ರಿಯೆ. ಹೈಡ್ರೋಜನ್ H2, ಕ್ಲೋರಿನ್ Cl2, ಹೈಡ್ರೋಜನ್ ಕ್ಲೋರೈಡ್ HCl. ಸರಿದೂಗಿಸಿದಾಗ H2 ಪ್ಲಸ್ Cl2 gives 2HCl. ಸಂಯೋಗ ಕ್ರಿಯೆ. ಮ್ಯಾಗ್ನೀಸಿಯಂ Mg, ಹೈಡ್ರೋಕ್ಲೋರಿಕ್ ಆಮ್ಲ HCl, ಮ್ಯಾಗ್ನೀಸಿಯಂ ಕ್ಲೋರೈಡ್ MgCl2, ಹೈಡ್ರೋಜನ್ H2. ಸರಿದೂಗಿಸಿದಾಗ Mg ಪ್ಲಸ್ 2HCl gives MgCl2 ಪ್ಲಸ್ H2. ಇದು ಸ್ಥಾನಪಲ್ಲಟ ಕ್ರಿಯೆ. ಅಂತರುಷ್ಣಕ ಕ್ರಿಯೆಗಳು ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು? ಉದಾಹರಣೆ ಕೊಡಿ. ಅಂತರುಷ್ಣಕ ಕ್ರಿಯೆ ಎಂದರೆ ಉಷ್ಣವನ್ನು ಹೀರಿಕೊಳ್ಳುವ ರಾಸಾಯನಿಕ ಕ್ರಿಯೆ. ಉದಾಹರಣೆಗೆ, ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಸೂರ್ಯನ ಬೆಳಕನ್ನು ಹೀರಿಕೊಂಡು ಬೂದು ಬಣ್ಣಕ್ಕೆ ತಿರುಗುತ್ತದೆ. ಬಹಿರುಷ್ಣಕ ಕ್ರಿಯೆ ಎಂದರೆ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆ. ಉದಾಹರಣೆಗೆ, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡುತ್ತಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಎಂದು ಏಕೆ ಪರಿಗಣಿಸಲಾಗಿದೆ? ವಿವರಿಸಿ. ಉಸಿರಾಟದ ಸಮಯದಲ್ಲಿ ಗ್ಲೂಕೋಸ್ ಆಮ್ಲಜನಕದೊಂದಿಗೆ ವರ್ತಿಸಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಉತ್ಪತ್ತಿ ಮಾಡುವುದರ ಜೊತೆಗೆ ಶಕ್ತಿಯನ್ನು ಉಷ್ಣದ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ. ಅದನ್ನ ಸಮೀಕರಣದಲ್ಲಿ ಬರೆದಾಗ ಗ್ಲೂಕೋಸ್ ಅಂದರೆ C6H2O6, ಆಕ್ಸಿಜನ್ O2 gives ಕಾರ್ಬನ್ ಡೈಆಕ್ಸೈಡ್ CO2, ವಾಟರ್ H2O ಪ್ಲಸ್ ಶಕ್ತಿ. ಸರಿದೂಗಿಸಿದಾಗ C6H12O6 ಪ್ಲಸ್ 6O2 gives 6CO2 ಪ್ಲಸ್ 6H2O ಪ್ಲಸ್ ಶಕ್ತಿ. ವಿಭಜನ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿ ಎನ್ನುತ್ತಾರೆ. ಏಕೆ? ಈ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ. ವಿಭಜನ ಕ್ರಿಯೆಯಲ್ಲಿ ಒಂದು ಸಂಯುಕ್ತವು ಎರಡು ಅಥವಾ ಹೆಚ್ಚು ಸಂಯುಕ್ತಗಳಾಗಿ ಅಥವಾ ಧಾತುಗಳಾಗಿ ವಿಭಜನೆ ಹೊಂದುತ್ತದೆ. ಉದಾಹರಣೆಗೆ 2HgO gives 2Hg ಪ್ಲಸ್ O2. ಇಲ್ಲಿ ಉತ್ಪನ್ನಗಳೆಷ್ಟಿದಾವೆ? ಎರಡಿದಾವೆ. ಬಲಭಾಗದಲ್ಲಿ ಒಟ್ಟು Hg ಮತ್ತು O2 ಎರಡು ಉತ್ಪನ್ನಗಳಿವೆ. ಆದ್ದರಿಂದ ಇದು ವಿಭಜನ ಕ್ರಿಯೆ. ಸಂಯೋಗ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಧಾತುಗಳು ಅಥವಾ ಸಂಯುಕ್ತಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾಗುತ್ತದೆ. ಇಲ್ಲಿ ಎಷ್ಟು ಉತ್ಪನ್ನ ಒಂದೇ ಇದೆ, ಆದರೆ H2 ಮತ್ತು O2 ಎರಡಿದಾವೆ. ಅದಕ್ಕೋಸ್ಕರ ಇದಗೇನು ಸಂಯೋಗ ಕ್ರಿಯೆ. ಎರಡು ಸಂಯೋಗ H2O2 ಸಂಯೋಗ ಆಗಿ ವಾಟರ್ H2O ವಾಟರ್ ಆಗಿದೆ. ಉಷ್ಣ, ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣ ಬರೆಯಿರಿ. ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. CaCO3 gives CaO ಪ್ಲಸ್ CO2. ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿಗೆ ಒಡ್ಡಿದಾಗ ಅದು ಬೆಳ್ಳಿ ಮತ್ತು ಕ್ಲೋರಿನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. 2AgCl gives 2Ag ಪ್ಲಸ್ Cl2. ಆಮ್ಲ ಮಿಶ್ರಿತ ನೀರಿನೊಂದಿಗೆ ವಿದ್ಯುತ್ ಹಾಯಿಸಿದಾಗ ಅದು ಆಮ್ಲಜನಕ ಮತ್ತು ಜಲಜನಕವಾಗಿ ವಿಭಜಿಸಲ್ಪಡುತ್ತದೆ.
2H2O gives H2 plus O2. ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು? ಈ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ. ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಒಂದು ಕ್ರಿಯಾಶೀಲ ಧಾತು ಸಂಯುಕ್ತದಲ್ಲಿರುವ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸುತ್ತದೆ. CuSO4 plus ZnSO4 gives ZnSO4 plus Cu. ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಎರಡು ಧನ ಅಯಾನುಗಳು ಮತ್ತು ಋಣ ಅಯಾನುಗಳು ತಮ್ಮ ಸಂಯುಕ್ತಗಳಿಂದ ಪಲ್ಲಟಗೊಳ್ಳುತ್ತವೆ. Na2CO3 plus CaCl2 gives CaCO3 plus 2NaCl. ಬೆಳ್ಳಿಯ ಶುದ್ಧೀಕರಣ ಕ್ರಿಯೆಯು ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯು ತಾಮ್ರದಿಂದ ಸ್ಥಾನಪಲ್ಲಟಗೊಳ್ಳುವುದನ್ನು ಒಳಗೊಂಡಿದೆ. ಈ ಸಂದರ್ಭದಲ್ಲಿ ನಡೆಯುವ ಕ್ರಿಯೆಯನ್ನು ಬರೆಯಿರಿ. Cu plus 2AgNO3 gives CuNO3 twice plus 2Ag. ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಉದಾಹರಣೆಯೊಂದಿಗೆ ವಿವರಿಸಿ. ವಿಲೀನಗೊಂಡ ಅಯಾನುಗಳನ್ನು ಹೊಂದಿರುವ ಎರಡು ದ್ರಾವಣಗಳನ್ನು ಸೇರಿಸಿದಾಗ ವಿಲೀನಗೊಳ್ಳದ ಲವಣವು ಉತ್ಪತ್ತಿಯಾಗುತ್ತದೆ. ಸ್ವಲ್ಪ ಸಮಯದ ನಂತರ ತಳಸೇರುವ ಈ ಲವಣಕ್ಕೆ ಪ್ರಕ್ಷೇಪಣ ಎನ್ನುವರು. ಈ ಕ್ರಿಯೆಗೆ ಪ್ರಕ್ಷೇಪಣ ಕ್ರಿಯೆ ಎನ್ನುವರು. ಉದಾಹರಣೆಗೆ, ಪೊಟ್ಯಾಷಿಯಂ ಕ್ಲೋರೈಡ್ ದ್ರಾವಣಕ್ಕೆ ಜಲೀಯ ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ಸೇರಿಸಿದಾಗ ಬೆಳ್ಳಿಯ ಕ್ಲೋರೈಡ್ನ ಪ್ರಕ್ಷೇಪಣ ಉಂಟಾಗುತ್ತದೆ. AgNO3 plus KCl gives AgCl plus KNO3. ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪ್ರತಿಯೊಂದನ್ನು ಎರಡೆರಡು ಉದಾಹರಣೆಗಳೊಂದಿಗೆ ವಿವರಿಸಿ. ಉತ್ಕರ್ಷಣ. ಉತ್ಕರ್ಷಣ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಳ್ಳುತ್ತದೆ. ಉದಾಹರಣೆಗೆ, ತಾಮ್ರದ ಪುಡಿಯನ್ನು ಆಕ್ಸಿಜನ್ ಜೊತೆಗೆ ಕಾಯಿಸಿದಾಗ ತಾಮ್ರದ ಆಕ್ಸೈಡ್ ಉಂಟಾಗುವುದು. 2Cu plus O2 gives 2CuO. ಬಿಸಿಯಾಗಿರುವ ತಾಮ್ರದ ಆಕ್ಸೈಡ್ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ತಾಮ್ರ ದೊರಕುವುದು. ಹೈಡ್ರೋಜನ್ ಆಕ್ಸಿಜನ್ ಅನ್ನು ಪಡೆದುಕೊಂಡು ನೀರಾವಿಯಾಗುತ್ತದೆ. CuO plus H2 gives Cu plus H2O. ಅಪಕರ್ಷಣೆ. ಅಪಕರ್ಷಣೆ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಅನ್ನು ಕಳೆದುಕೊಳ್ಳುತ್ತದೆ. ಉದಾಹರಣೆಗೆ, ಬಿಸಿಯಾಗಿರುವ ತಾಮ್ರದ ಆಕ್ಸೈಡ್ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಅನ್ನು ಕಳೆದುಕೊಂಡು ತಾಮ್ರ ದೊರಕುತ್ತದೆ. CuO plus H2 gives Cu plus H2O. ಸತುವಿನ ಆಕ್ಸೈಡ್ ಜೊತೆ ಕಾರ್ಬನ್ ವರ್ತಿಸಿದಾಗ ಸತುವಿನ ಆಕ್ಸೈಡ್ ಅಪಕರ್ಷಣೆಗೊಂಡು ಸತು ಉಂಟಾಗುತ್ತದೆ. ZnO plus C gives Zn plus CO. ಹೊಳಪುಳ್ಳ ಕಂದು ಬಣ್ಣದ X ಧಾತುವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. X ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ. ಇಲ್ಲಿ X ಧಾತು ತಾಮ್ರ, ಕಪ್ಪು ಬಣ್ಣದ ಸಂಯುಕ್ತ ತಾಮ್ರದ ಆಕ್ಸೈಡ್. 2Cu plus O2 gives 2CuO. ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದೇಕೆ? ಕಬ್ಬಿಣವು ಗಾಳಿಯಲ್ಲಿನ ಆಮ್ಲಜನಕ ಮತ್ತು ತೇವಾಂಶದ ಜೊತೆಗೆ ವರ್ತಿಸಿದಾಗ ಕಬ್ಬಿಣದ ಜಲೀಯ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದಿ ತುಕ್ಕು ಹಿಡಿಯುತ್ತದೆ. ಆದ್ದರಿಂದ ಇದನ್ನು ತಪ್ಪಿಸಲು ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುತ್ತಾರೆ. ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಕಮಟು ವಾಸನೆಯನ್ನು ಉಂಟುಮಾಡುತ್ತವೆ. ಇದನ್ನು ತಪ್ಪಿಸಲು ಅವುಗಳ ಜೊತೆಗೆ ವರ್ತಿಸದ ನೈಟ್ರೋಜನ್ ಅನ್ನು ಹಾಯಿಸಲಾಗುತ್ತದೆ. ಒಂದೊಂದು ಉದಾಹರಣೆಯೊಂದಿಗೆ ಕೆಳಗಿನ ಪದಗಳನ್ನು ವಿವರಿಸಿ. ಕೊರೆಯುವಿಕೆ. ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಮತ್ತು ಆಮ್ಲಜನಕಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ಕೊರೆತಕ್ಕೊಳಗಾಗುತ್ತದೆ. ಉದಾಹರಣೆಗೆ, ಕಬ್ಬಿಣದ ವಸ್ತುಗಳು ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ಸಂಯೋಗವಾಗಿ ಕಬ್ಬಿಣದ ಆಕ್ಸೈಡ್ ಅಂದರೆ ತುಕ್ಕು ಉಂಟಾಗುತ್ತದೆ. ಕಮಟುವಿಕೆ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅದರ ರುಚಿ ಮತ್ತು ವಾಸನೆ ಬದಲಾಗುವುದೇ ಕಮಟುವಿಕೆ. ಉದಾಹರಣೆಗೆ, ಚಿಪ್ಸ್ನಂತಹ ಎಣ್ಣೆಯಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಸ್ವಲ್ಪ ಸಮಯದವರೆಗೆ ತೆರೆದಿಟ್ಟರೆ ಕಮಟು ವಾಸನೆ ಉಂಟಾಗುತ್ತದೆ. ಧನ್ಯವಾದಗಳು. SSLC ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ.